ಸಿಲಿಂಡರ್ ಒಂದು ಸ್ಫೋಟಗೊಂಡು ಇಬ್ಬರು ಗಂಭೀರ ಗಾಯವಾಗಿ ಉಳಿದ 8 ಜನರಿಗೆ ಗಾಯವಾಗಿರತಕ್ಕಂಥ ಘಟನೆ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಗಾದಿಗನೂರು ಗ್ರಾಮದಲ್ಲಿ ನಡೆದಿದೆ. ಮನೆಯಲ್ಲಿ ಮಲಗಿರುವಾಗ ಬೆಳಗಿನ ಜಾವ ಅಡುಗೆ ಸಿಲಿಂಡರ್ ಸ್ಫೋಟವಾಗಿದೆ. ಸ್ಫೋಟದ ತೀವ್ರತೆಗೆ ಮನೆ ಗೋಡೆ ಛಿದ್ರವಾಗೋಗಿದೆ. ಹಾಲಪ್ಪ ಮೈಲಾರಪ್ಪ ಎಂಬುವರ ಒಂದೇ ಕುಟುಂಬದ 8 ಜನರಿಗೆ ಗಾಯಾಳುಗಳನ್ನು ಸಂಡೂರು ತಾಲೂಕಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಂದರೆ ರಾತ್ರಿ ಎಲ್ಲ ಸಿಲಿಂಡರ್ ಲೀಕ್ ಆಗಿರುತ್ತೆ, ಗ್ಯಾಸ್ ಲೀಕ್ ಆಗಿರುತ್ತೆ, ಇವ್ರಿಗೆ ಗೊತ್ತಾಗಿರಲ್ಲ ನಿದ್ರೆಯಲ್ಲಿ. ಬೆಳಗ್ಗೆ ಎದ್ದು ಯಾರೋ ಸ್ವಿಚ್ ಆನ್ ಮಾಡೋಕ್ಕೆ ಹೋಗಿರ್ತಾರೆ, ಲೈಟ್ ಸ್ವಿಚ್ಚು, ಅದೇ ಸ್ಪಾರ್ಕ್ ಸಾಕು ಸ್ಫೋಟ ಆಗೋದಕ್ಕೆ. ಸಿಲಿಂಡರ್ ಸ್ಫೋಟ ಆಗಿರೋದನ್ನು ತಾವು ಗಮನಿಸ್ತಾ ಇದ್ದೀರಾ. ಇದಕ್ಕೆ ಕಾರಣ ಏನು ಅಂತ ಆಮೇಲೆ ಹುಡುಕ್ತಾರೆ. ಗ್ಯಾಸ್ ಸಿಲಿಂಡರ್ ಲೀಕ್ ಆಗಿತ್ತಾ ಏನು ಅಂತಂದ್ಬಿಟ್ಟು. ಸಾಮಾನ್ಯವಾಗಿ ಸಿಲಿಂಡರ್ ಲೀಕ್ ಆದಾಗ ಸ್ಮೆಲ್ ಗೊತ್ತಾಗುತ್ತೆ ಎಲ್ರಿಗೂ, ಬಟ್ ಎಲ್ಲ ನಿದ್ರೆನಲ್ಲೇ ಇದ್ದು ಯಾರಿಗೂ ಗೊತ್ತಾಗದೇ ಇರೋ ಸಾಧ್ಯತೆಯೂ ಇದೆ. ಈ ಥರದ ಘಟನೆ ಆಗಿದೆ ಈ ಹಿಂದೆ. ಬೆಳಗ್ಗೆ ಎದ್ದು ಯಾರೋ ಸ್ವಿಚ್ ಆನ್ ಮಾಡೋಕ್ಕೆ ಹೋದಾಗ ಆ ಎಲೆಕ್ಟ್ರಿಕಲ್ ಸ್ವಿಚ್ನಲ್ಲಿ ಸ್ಪಾರ್ಕ್ ಬರುತ್ತೆ ಗೊತ್ತಲ್ಲ, ಅಷ್ಟೇ ಸಾಕು ಬೆಂಕಿ ಹತ್ಕೊಳ್ಳೋದಕ್ಕೆ. ಆ ಥರ ಆಗಿರಬಹುದು. ಅದೇ ಕಾರಣ ಅಂತ ಅಲ್ಲ, ಬೇರೆ ರೀಸನ್ ಕೂಡ ಇರ್ಬೋದು. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದಿದ್ದಾರೆ. ಬಟ್ ಅದರ ತೀವ್ರತೆಗೆ ನೋಡಿ, ಗೋಡೆ ಛಿದ್ರವಾಗಿ ಹೋಗಿದೆ. ಇಬ್ಬರಿಗೆ ಗಂಭೀರ ಸ್ವರೂಪದ ಗಾಯವಾಗಿದೆ. 8 ಜನರಿಗೆ ಸಾಧಾರಣವಾದ ಗಾಯ.